ನೋಡಿ 7,000 ರೂಪಾಯಿ ಇದ್ದಿದ್ದು 70,000 80,000 10 ಪಟ್ಟು ಜಾಸ್ತಿ. ನಾವು ಈ ಬಸ್ನವ್ರಿಗೆ ಹೇಳ್ತೀವಲ್ಲ, ಈ ಹಬ್ಬ ಹರಿದಿನಗಳ ಸಂದರ್ಭಗಳಲ್ಲಿ ಇದೇ ಚಾನ್ಸು ಅಂತೇಳಿ ಈ ಪ್ರೈವೇಟ್ ಬಸ್ನವ್ರು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದ್ರು ದರವನ್ನು ಅಂತ. ವಿಮಾನಗಳದ್ದೇನು ಕತೆ 10 ಪಟ್ಟು. ಮಧ್ಯಮ ವರ್ಗದ ಜನ ಕಷ್ಟಪಟ್ಟು 7,000 ರೂಪಾಯಿ ಕಟ್ಟೋದೇ ಕಷ್ಟ ಇರುತ್ತೆ ಅವ್ರಿಗೆ. ಅಂಥದ್ರಲ್ಲಿ ಅವ್ರು 70,000 80,000 ಕಟ್ತಾರಾ? ಇದು ಸ್ಥಿತಿ. ನೀವು ಎಷ್ಟು ವಿಮಾನ ನಿಲ್ದಾಣಗಳು ಮಾಡಿದ್ರು ಅಷ್ಟೇ, ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಎಲ್ಲವೂ ಕೂಡ ನೆಗೆದು ಬಿದ್ದು ಹೋಗುತ್ತೆ. ಚೆನ್ನೈನಲ್ಲೂ ಕೂಡ ಅದೇ ಸ್ಥಿತಿ. ನೂರಾರು ಪ್ರಯಾಣಿಕರು ಅಲ್ಲೂ ಪರದಾಡ್ತಾ ಇದ್ದಾರೆ. ಅನ್ನಂಗಿಲ್ಲ ಅನುಭವಿಸಂಗಿಲ್ಲ ಅಂತ ಸ್ಥಿತಿ. ಚೆನ್ನೈನ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಲಗೇಜ್ ಸಮೇತ ಸಾಲಾಗಿ ನಿಂತಿದ್ದಾರೆ. ಅಲ್ಲೂ ಕೂಡ ಇದೇ ಆಕ್ರೋಶ. ನಾನು ಹೇಳ್ತಾ ಇದ್ದೆ, ಒಂದು ಸಂಸ್ಥೆ ಮಾಡುವಂಥ ತಪ್ಪುಗಳು ಕೆಲವು ಸಂದರ್ಭಗಳಲ್ಲಿ ಕಡೆಗಣಿಸೋದು. ಏನಾಗಲ್ಲ ಬಿಡಿ, ಏನಾಗಲ್ಲ, ಸರಿ ಮಾಡ್ತೀವಿ ಅಂತ. ಇಷ್ಟರ ಮಟ್ಟಿಗೆ ಆಗೋ ತನಕ ಬಿಡಬೇಕಾ? ಇನ್ಯಾರು ನಂಬುತ್ತಾರೆ ಇವ್ರನ್ನ? ನೋಡಿ, ಒಂದು ಸಂಗತಿನ ಹೇಳ್ತೀನಿ. ಈಗ ಭೋಪಾಲ್ನಿಂದ 13 ವಿಮಾನಗಳು ಹೊರಡಬೇಕು. ಅದರಲ್ಲಿ ಈ 3 ಕಡೆದು ರದ್ದಾಗಿದೆ ಅಂತೆ. ಅಂದರೆ ಭೋಪಾಲ್ನಿಂದ ಬೆಂಗಳೂರು ಕ್ಯಾನ್ಸಲ್, ಭೋಪಾಲ್ನಿಂದ ಮುಂಬೈ ಕ್ಯಾನ್ಸಲ್, ಭೋಪಾಲ್ನಿಂದ ಪುಣೆ ಕ್ಯಾನ್ಸಲ್. ಹೀಗೆ ಕ್ಯಾನ್ಸಲ್ ಆಗಿಬಿಟ್ರೆ ಕತೆ ಏನಾಗಬೇಕು? ಈಗ ಗೊತ್ತಿದೆ ನಿಮಗೆ, ಮುಂಬೈ ದೇಶದ ವಾಣಿಜ್ಯ ರಾಜಧಾನಿ, ಬೆಂಗಳೂರು ದೇಶದ IT ರಾಜಧಾನಿ. ದೇಶಕ್ಕೆ ಅತ್ಯಂತ ಹೆಚ್ಚು ಲಾಭ ತಂದುಕೊಡುವಂಥ 2 ನಗರಗಳು ಅಂತಂತಂದರೆ ಅದು ಒಂದು ಮುಂಬೈ, ಇನ್ನೊಂದು ಬೆಂಗಳೂರು. ಆದರೆ ಎಷ್ಟು ಜನ ಹೋಗ್ತಾ ಇರ್ತಾರಲ್ಲಿ, ಎಷ್ಟು ಮೀಟಿಂಗ್ಗಳಿಗೆ ಹೋಗ್ತಿರ್ತಾರೆ, ಎಷ್ಟು ವ್ಯಾಪಾರ ವ್ಯವಹಾರಗಳಿರ್ತವೆ. ಇನ್ನು ಬೇರೆ ಬೇರೆ ಸಮಸ್ಯೆಗಳು ಬಿಡಿ ಇದ್ದೇ ಇರ್ತವೆ. ಅದನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ನಾನು. ಈಗ ನೀವು ಭೋಪಾಲ್ನಿಂದ ನೀವು ಮುಂಬೈದು ಕ್ಯಾನ್ಸಲ್ ಆಗಿಬಿಟ್ರೆ, ಭೋಪಾಲ್ನಿಂದ ಪೂನಾ ಕ್ಯಾನ್ಸಲ್ ಆಗಿಬಿಟ್ರೆ, ಭೋಪಾಲ್ನಿಂದ ಬೆಂಗಳೂರು ಕ್ಯಾನ್ಸಲ್ ಆದರೆ ಏನದು? ಎಷ್ಟು ನಷ್ಟ ಸಂಸ್ಥೆಗಲ್ಲ, ಇದು ನಂಬದಂಥವ್ರಿಗೆ ಎಷ್ಟು ನಷ್ಟ. ಇನ್ನೂ ಕೂಡ ಈ ರಗಳೆ ಬಗೆಹರಿಯಲ್ಲ. 9 ದಿವಸ ಇದೇ ರೀತಿಯ ಸ್ಥಿತಿ ಇರುತ್ತೆ ಅಂತ ಖುದ್ದು ಇಂಡಿಗೋ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಡಿಸೆಂಬರ್ 15 ತನಕ ಈ ಸಮಸ್ಯೆ ಇರುತ್ತೆ. ಅಲ್ಲಿ ತನಕ ಈ ಸಮಸ್ಯೆ ಬಗೆಹರಿಬಹುದು ಅನ್ನುವಂಥ ನಿರೀಕ್ಷೆ ಅಷ್ಟೇ. ಕಳೆದ 5 ದಿನಗಳಿಂದ 1000 ವಿಮಾನಗಳು ರದ್ದಾಗಿವೆ. ಇವರೆಲ್ಲರೂ ಗ್ರಾಹಕರ ಕೋರ್ಟಿಗೆ ಹೋಗಬೇಕು. ಈ ವಿಮಾನ ಸಂಸ್ಥೆಯವರಿಗೆ ನೀರಿಳಿಸಬೇಕು. ಅವ್ರು ಹೇಳ್ತಾರೆ, ನಾವು ಗ್ರಾಹಕರಿಗೆ ಉಂಟಾದಂಥ ಸಮಸ್ಯೆಗೆ ಕ್ಷಮೆ ಕೇಳ್ತೀವಿ. ನೋಡಿ, ನೋಡಿ ಈ ತಾಯಿ ಮಾತಾಡ್ತಿರುವಂಥ ಮಾತುಗಳು. ಏನು ಸಮಸ್ಯೆಗಳಿದೆಯಾ ಏನು? ಯಾರ್ಯಾರು ಯಾವ ಸಮಸ್ಯೆಗಳನ್ನು ಇಟ್ಕೊಂಡು ಹೋಗ್ತಾ ಇರ್ತಾರೋ? ಏನು ತಲೆ ಕೆಟ್ಟಿರುತ್ತ ಅವ್ರಿಗೆ? ಈ ರೀತಿ 8,000 10,000 ಕೊಟ್ಟು ವಿಮಾನಗಳಲ್ಲಿ ಹೋಗೋಕ್ಕೆ ಬೇರೆ ಕೆಲಸ ಇರಲ್ವಾ? ಈ ರೀತಿ ಆಗ್ಬಿಟ್ರೆ ಗತಿ ಏನು? ನಾನು ಹೇಳಿದೆ, ಅದಕ್ಕೆ 8 ಜೀವಗಳು ಹೋದವು. ಯಾರ್ಯಾರನ್ನ ನೋಡ್ದಂಗೆ ಹೋಗ್ಬಿಟ್ರು. 8 ಜನರಿಗೆ ಕೆಲಸ ಹೋಯ್ತೋ ಗೊತ್ತಿಲ್ಲ. ಯಾರೋ ಟೀಮ್ ಲೀಡರ್ ಹೇಳ್ತಾ ಇದ್ದ ನೋಡಿ, ಕರೆಕ್ಟಾಗಿ ಹೇಳಿದ್ರು ಅವರು. ನಾನೊಬ್ಬ ಟೀಮ್ ಲೀಡರ್, 1 ಲಕ್ಷ ರೂಪಾಯಿ ನಷ್ಟ ಆಯಿತು ನನಗೆ. ಹೋಟೆಲ್ ರೂಮ್ ಕೂಡ ಬುಕ್ ಮಾಡಿದ್ದೆ. ಇಂಟರ್ವ್ಯೂ ಇದ್ದಂಥದ್ದು ಮುಗಿತು ಕತೆ. ವ್ಯಾಪಾರ ವ್ಯವಹಾರ ಲಾಸ್ಟ್ ಡೇಟ್ ಇದ್ದಂಥವ್ರು ಏನಾದರೂ ಸಹಿ ಹಾಕಕ್ಕೆ ಮುಗಿತು ಕತೆ. ನಿಮ್ಮ ಕಷ್ಟಕ್ಕೆ ನಮ್ಮ ವಿಷಾದವಿದೆ. ಏನು ನಿಮ್ಮ ಮಣ್ಣಗಡ್ಡಿ ವಿಷಾದ ತಗೊಂಡು ಏನು ಮಾಡಬೇಕು? ಏನು ಸಾಯಬೇಕು ವಿಷಾದ ತಗೊಂಡು? ಆದಷ್ಟು ಬೇಗ ವಿ ಆರ್ ಸಾರಿ. ಹಿಂದೆ ನಾವು DD ನೋಡ್ತಾ ಇದ್ವಿ. ಇಡೀ ರೋಡಿಗೆ ಒಂದೊಂದೇ ಟಿವಿಗಳಿರವು. ಒಂದೇ ಮನೆಯಲ್ಲಿ ಎಲ್ಲರೂ ಸೇರ್ಕೊಂಡು TV ನೋಡ್ತಾ ಇದ್ರು. ಆವಾಗ ಇದ್ದಕ್ಕಿದ್ದಂಗೆ ಅದು ಬಂದಾಗ್ಬಿಡೋದು, ರುಕಾವಟ್ ಕೇಲಿಯೇ ಖೇದ, ಒಂದು ಬೋರ್ಡು, ಅಡಚಣೆಗಾಗಿ ಕ್ಷಮಿಸಿ, ಕಾಯ್ಕಂತ ಕೂತ್ಕೊಳ್ಳೋದು. ಇವ ಬರ್ಬೋದು, ಅವ ಬರ್ಬೋದು, ಇವ ಬರ್ಬೋದು, ಅವ ಬರ್ಬೋದು. ಯಾಕಂದರೆ
ಈ ಬೀದಿ ಒಂದೊಂದೇ ಟಿ ವಿಗಳಿರೋವು. ಹಂಗೆ ಇವರು ಅಡಚಣೆಗಾಗಿ ಕ್ಷಮಿಸಿ. ಏನು ಅಡಚಣೆಗಾಗಿ ಕ್ಷಮಿಸೋದು? ಯೋಗ್ಯತೆ ಇಲ್ಲ ನಿಮಗೆ ಅಂತ ಅರ್ಥ. ನಾನು ಹೇಳ್ತಾ ಇದ್ದೀನಿ, ಇವರೆಲ್ಲರೂ ಕೋರ್ಟಿಗೆ ಹೋಗಬೇಕು, ಬೆಂಡೆತ್ತಬೇಕು ಈ ಸಂಸ್ಥೆಯವರಿಗೆ, ಅವಾಗ ಗೊತ್ತಾಗುತ್ತೆ.